ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಧನದಾಹಿ ಅಧಿಕಾರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಹಣದಾಸೆಗೆ ನಿಯಮವನ್ನೇ ಗಾಳಿಗೆ ತೂರಿದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಧನದಾಹಿ ಅಧಿಕಾರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಹಣದಾಸೆಗೆ ನಿಯಮವನ್ನೇ ಗಾಳಿಗೆ ತೂರಿದ ಬಿಗ್ ಎಕ್ಸ್ಕ್ಲೂಸಿವ್. ಕಿಕ್ ಬ್ಯಾಕ್ಗೆ ಇಲಿಗಲ್ ಖಾತೆ ಮಾಡಿಕೊಟ್ಟ ಅಸಲಿ ಕಹಾನಿ ಇದು. ಕೋಟಿ ಕೋಟಿ ದುಡ್ಡಿಗಾಗಿ ಎಆರ್ಒ ಏನ್ ಮಾಡಿದ್ರು ಗೊತ್ತಾ? ಹಾಗಾದ್ರೆ ಹಣ ಪಡ್ಕೊಂಡು ಕಾನೂನು ಬಾಹಿರವಾಗಿ ಖಾತೆ ಮಾಡಿಕೊಟ್ರ. ಮಾಜಿ ಸಚಿವರ ಪ್ರಭಾವಕ್ಕೆ ಮಣಿದು ಅಕ್ರಮ ಖಾತಾವನ್ನ ರೆಡಿ ಮಾಡಿದ್ರ. ಹಾಗಾದ್ರೆ ಈ ಎಆರ್ಒ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಂಚಾಸುರ ಎಆರ್ಒನ ಇಂಚಿಂಚು ಮಾಹಿತಿ ಇದು. ಹಣ ಪಡ್ಕೊಂಡು ಕಾನೂನು ಬಾಹಿರವಾಗಿ ಖಾತೆಯನ್ನ ಮಾಡಿಕೊಟ್ರ ಎಆರ್ಒ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಜಿಬಿಎನಲ್ಲಿ ಮತ್ತೊಂದು ಮಹಾನ್ ಭ್ರಷ್ಟಾಚಾರ ಬಯಲಾಗಿದೆ. ಹಣದಾಸೆಗೆ ಈ ಹೇರೋಹಳ್ಳಿ ಎಆರ್ಒ ಮಾಡಿದ್ದೇನು ಗೊತ್ತಾ? ಹಾಗಾದ್ರೆ ಅನಧಿಕೃತ ಲೇಔಟ್ನ 50 ಸೈಟ್ಗಳಿಗೆ ಖಾತಾ ಮಾಡಿಕೊಟ್ಟ ಎಆರ್ಒ. ಈ ಎಆರ್ಒಗೆ ಸಿಕ್ಕಿರೋ ಕಿಕ್ ಬ್ಯಾಕ್ ಬರೋಬ್ಬರಿ 2 ಕೋಟಿನ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಎಆರ್ಒ ನಿರ್ಲಕ್ಷ್ಯದಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಈಗ ನಷ್ಟವಾಗಿದೆ. ಹೇರೋಹಳ್ಳಿ ಉಪವಿಭಾಗದ ಎಆರ್ಒ ಮಂಜುಳಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ಇನ್ನು ಎಆರ್ಒ ಮಂಜುಳಾ ಖಾತಾ ಮಾಡಿಕೊಟ್ಟಿರೋ ಲೇಔಟ್ ಕತೆ ಏನಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಇಲಿಗಲ್ ಖಾತೆಯ ಕರ್ಮಕಾಂಡ ಬಯಲಾಗಿದೆ. ಈಗಾಗಲೇ ಇದು ಧನದಾಹಿ ಅಧಿಕಾರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಹಣದಾಸೆಗಾಗಿ ಇಡೀ ನಿಯಮವನ್ನೇ ಈಕೆ ಗಾಳಿಗೆ ತೂರಿದ್ದಾಳೆ. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕಿಕ್ ಬ್ಯಾಕ್ಗೆ ಇಲ್ಲಿಗಲ್ ಖಾತೆಯನ್ನ ಮಾಡಿಕೊಟ್ಟ ಅಸಲಿ ಕಹಾನಿ ಇದು. ಇನ್ನು ಹಣದಾಸೆಗಾಗಿ ಈಗಾಗಲೇ ಮಾಜಿ ಸಚಿವರ ಪ್ರಭಾವಕ್ಕೆ ಮಣಿದು ಅಕ್ರಮ ಖಾತಾವನ್ನ ರೆಡಿ ಮಾಡಿದ್ರ. ಹಾಗಾದ್ರೆ ಈ ಎಆರ್ಒ ಅವರು ಎಆರ್ಒ ಮಂಜುಳಾ ಖಾತಾ ಮಾಡಿಕೊಟ್ಟಿರೋ ಲೇಔಟ್ ಕಥೆಯನ್ನು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಹೇರೋಹಳ್ಳಿ ಉಪವಿಭಾಗದ ಎಆರ್ಒ ಮಂಜುಳಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ಇನ್ನು ಎಆರ್ಒ ಮಂಜುಳಾ ಖಾತಾ ಮಾಡಿಕೊಟ್ಟಿರೋ ಲೇಔಟ್ನ ಕತೆ ಏನು? ಈಗಾಗಲೇ ವಿವಾದಿತ ಭೂಮಿಯಿಂದ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಎಆರ್ಒ ನಿರ್ಲಕ್ಷ್ಯದಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಹಾಗಾದ್ರ ಇನ್ನು ಅನಧಿಕೃತ ಲೇಔಟ್ನ 50 ಸೈಟ್ಗಳಿಗೆ ಖಾತಾವನ್ನ ಈ ಎಆರ್ಒ ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಹಣದಾಸೆಗೆ ಈ ಹೇರೋಹಳ್ಳಿ ಎಆರ್ಒ ಮಾಡಿದ್ದೇನು? ಹಾಗಾದ್ರೆ